ಹಳ್ಳಿಗಳಿಗೆ ಶೌಚಾಲಯ ಸೇರಿದಂತೆ ಇತರೆ ಮೂಲಸೌಕರ್ಯ ಒದಗಿಸಲು ಒತ್ತಾಯಿಸಿ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಗೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ನಾಗೂರು ಗ್ರಾಮದ ನಿವಾಸಿ ನಿವೃತ್ತ ಪೋಸ್ಟ್ಮ್ಯಾನ್ ಗುರುಸಿದ್ದಪ್ಪ ಡಬ್ರಾಬದಿಯವರು ಹಳ್ಳಿಯಿಂದ ದಿಲ್ಲಿವರೆಗೆ ಪಾದಯಾತ್ರೆ ಘೋಷವಾಕ್ಯದೊಂದಿಗೆ ಮಂಗಳವಾರ ತಮ್ಮ ನಾಗೂರು ಗ್ರಾಮದಿಂದ ದೆಹಲಿಗೆ ಪಾದಯಾತ್ರೆ ಆರಂಭಿಸಿದ್ದಾರೆ. ಹಳ್ಳಿಗೆ ಶೌಚಾಲಯ ಸೇರಿದಂತೆ ಇತರೆ ಮೂಲಸೌಕರ್ಯ ಒದಗಿಸಲು ಒತ್ತಾಯಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ನಾಗೂರು ಗ್ರಾಮದ ನಿವಾಸಿ ನಿವೃತ್ತಿ ಪೋಸ್ಟ್ಮ್ಯಾನ್ ಗುರುಸಿದ್ದಪ್ಪ ಡಬರಾಬದಿಯವರು ಹಳ್ಳಿಯಿಂದ ದಿಲ್ಲಿಯವರೆಗೆ ಪಾದಯಾತ್ರೆ ಘೋಷವಾಕ್ಯದೊಂದಿಗೆ ಮಂಗಳವಾರ ತಮ್ಮ ನಾಗೂರು ಗ್ರಾಮದಿಂದ ದೆಹಲಿಗೆ ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ. ಮಾಗಾಂವ್ ಕ್ರಾಸ್ ತಲುಪಿದ ಅವರನ್ನು ಬಿಜೆಪಿ ಮುಖಂಡರಾದ ಶ್ರೀಕಾಂತ್ ಪಾಟೀಲ್, ಗಿರೀಶ್ ಪಾಟೀಲ್, ಪ್ರಭುಲಿಂಗ್ ಡಿಗಾಂವ್, ನಿರಂಜನ್ ಸ್ವಾಮಿ, ಸಂಗಮೇಶ್ ತುಳಜಪ್ಪ, ಗುರುಲಿಂಗಪ್ಪ ಮತ್ತಿತರರು ಸನ್ಮಾನಿಸಿ ಶುಭ ಹಾರೈಸಿದ್ದಾರೆ. ಹಳ್ಳಿಯಿಂದ ದಿಲ್ಲಿವರೆಗೆ, ಹಳ್ಳಿಯಿಂದ ದಿಲ್ಲಿವರೆಗೆ, ಹಳ್ಳಿಯಿಂದ ಪ್ರಧಾನಮಂತ್ರಿಯವರೆಗೆ, ಪ್ರಧಾನಮಂತ್ರಿಯವರೆಗೆ, ಹಳ್ಳಿಯಿಂದ ದಿಲ್ಲಿವರೆಗೆ, ಹಳ್ಳಿಯಿಂದ ದಿಲ್ಲಿವರೆಗೆ ನಮ್ಮ ನಡೆ, ನಮ್ಮ ನಡೆ, ನಮ್ಮ ನಡೆ, ಹಳ್ಳಿಯಿಂದ ದಿಲ್ಲಿವರೆಗೆ. ಗಾಡಿ ಬರ್ಲಿ ಬರ್ರಿ. ಅವ್ರಿಗೊಂದು ಹಾಕಾಯ್ತು ಅದೇ ಹಾಕು ಅದೇ ಹಾಕು ಶಾಣ ಅದೇ ಅವನಿಗೆ ಹಾಕ್ರಿ ಇದು ಶಾಲ್ ತಗೋ ಇನ್ನೊಂದು ಶಾಲಿಲ್ಲ ಒಂದು ಶಾಲ್ ತಗೋ ಸಂಗಪ್ಪ ನೋಡಿ ನಮ್ಮದು ನಾಗೂರು ರೀ. ಈ ಕಮಲಾಪುರ ನಾಗೂರು. ಕಮಲಾಪುರ ತಾಲೂಕು ನಾಗೂರು. ಎಲ್ಲಿದಿಂದ ಎಲ್ಲಿಗೆ ಪ್ರವಾಸ ಮಾಡೋದು? ಅದು ಹಳ್ಳಿದಿಂದ ದಿಲ್ಲಿಗೆ ಅಂತೇಳಿ ಮಾಡಿದ್ದೇವೆ ರೀ. ಶ್ರೀ ಆಲಬಸವೇಶ್ವರ ದೇವಸ್ಥಾನ ನಮ್ಮೂರಾಗ ಅದ ರೀ. ಅಲ್ಲಿದಿಂದಪ್ಪ ಅಂದ್ರೆ ಸೀದಾ ನಾನಪ್ಪ ಅಂದ್ರೆ ಪಾದಯಾತ್ರೆ ಮಾಡಿದ್ದೇವೆ ರೀ. ಈಗ ನಾಗೂರದಿಂದ ದಿಲ್ಲಿವರೆಗೂ ಪಾದಯಾತ್ರೆ? ಹಾಂ, ನಾಗೂರದಿಂದ ದಿಲ್ಲಿವರೆಗೆ. ಯಾವ ವಿಷಯ ಸಲುವಾಗಿ ಪಾದಯಾತ್ರೆ ಮಾಡಿ? ನೋಡಿ, ನರೇಂದ್ರ ಮೋದಿ ಸಾಬ್ರಿಗೆ ನಂದು ಜಗತ್ತಿನಿಗೆ ಒಂದು ನಮ್ಮನೊಂದು ಅನ್ನಿಸ್ತು ನನಗೆ. ಅದಕ್ಕೆ ಅವಾಗ ನಮ್ಮ ಪಾದಯಾತ್ರೆ ಮಾಡಬೇಕು ಅಂಬೋದು ನನ್ನ ಮನಸ್ಸಿನಾಗ ಬಂದಿತ್ತು. 2 ವರ್ಷ ಆಯಿತು ತೆಕ್ಕಿ ಮಾಡ್ಬೇಕಂತೇಳಿ ನಾವು ನಿರ್ಣಯ ಮಾಡಿದೆವು. ಇಲ್ಲ, ನೀವು ಹಳ್ಳಿಯಿಂದ ದಿಲ್ಲಿವರೆಗೂ ಪಾದಯಾತ್ರೆ ಮಾಡೋದಿಲ್ಲ, ಯಾವ ವಿಷಯ ಅಂತಂದ್ರೆ ಇದ್ರಾಗೇನಪ್ಪ ಅಂತಂದ್ರೆ ಹಳ್ಳಿದಾಗ ಏನಪ್ಪ ಅಂದ್ರೆ ಹಳ್ಳಿ ಶೌಚಾಲಯಗಳನ್ನು ಆಗ್ಬೇಕು. ಹಳ್ಳಿದಿಂದ ದಿಲ್ಲಿಗೆ ಹೋಗ್ಬೇಕಲ್ರಿ. ಯಾವತ್ತೂ ದಿಲ್ಲಿಂದ ಹಳ್ಳಿ ಬರಬಾರ್ದು, ಹಳ್ಳಿದಿಂದೇ ದಿಲ್ಲಿಗೆ ಹೋಗ್ಬೇಕು. ಇವಾಗ ಶೌಚಾಲಯ ಅಂತೀರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಹಾಯಧನವಾಗಿ 12,000 ರೂಪಾಯಿ ರಾಜ್ಯ ಸರ್ಕಾರ ರಾಷ್ಟ್ರ ಸರ್ಕಾರದಿಂದ ಕೊಳ್ಳುಗತ್ತಾರೆ, ಎಲ್ಲ ಕೊಳ್ಳುಗತ್ತಾರೆ, ಮಾಡ್ಲಿಕತ್ತಾರೆ. ಶೌಚಾಲಯ ಇದ್ರೆ ಸಮಸ್ಯೆ ಇಲ್ಲ. ಶೌಚಾಲಯಗಳು ಎಲ್ಲಿ ಮಾಡ್ಯಾರಿ? ಬರೀ 4 ಡಬ್ಬಿ ಇಕ್ಕೋದು ರೊಕ್ಕ ಎತ್ತ ತಿಂಬದು ಮಾಡ್ಯಾರ. ಮೋದಿ ಹೆಸರು ಬರಬೇಕಪ್ಪ ಅಂದ್ರೆ ಶೌಚಾಲಯ ಕಟ್ಟೇಬೇಕು ಪ್ರತಿಯೊಂದು ಹಳ್ಳಿಗೆ. ಪ್ರತಿಯೊಂದು ಹಳ್ಳಿಗೆ ಏನಪ್ಪ ಅಂತಂದ್ರೆ ಸ್ಮಶಾನ ಜಾಗ ಆಗಬೇಕು, ಆರೋಗ್ಯ ಆಗಬೇಕು. ಹಳ್ಳಿದಿಂದ ದಿಲ್ಲಿಗೆ ಹೋಗ್ಬೇಕಾದ್ರೆ ಹಳ್ಳಿದಿಂದ ದಿಲ್ಲಿಗೆ ಹೋಗ್ಬೇಕು ನಾವು ಕರೆಕ್ಟಾ. ಆದರೆ ಅವ್ರು ದಿಲ್ಲಿಯಿಂದ ಹೊಂಟ್ರೆ ಕಡೆ ಇದು ಬರ್ಕೊಳ್ಬಾರ್ದು. ಈ ಶೌಚಾಲಯ ಕಟ್ಟೋದು ನಾವು ತಾಪಂದ್ರೆ ಹಳ್ಳಿಯಾಗ ನೋಡೀನಿ. ಬರೀ ಅವ್ರು ಡಬ್ಬಿ ಕಟ್ಟೋದು ರೊಕ್ಕ ತಿಂದು ಬಿಟ್ಟಾರೆ, ಅದು ಶೌಚಾಲಯ ಕಟ್ಟಿಲ್ಲ. ಈ ಸ್ಮಶಾನ ಜಾಗ ಹಳ್ಳಿದಾಗ ಒಂದೊಂದು ಸ್ಮಶಾನ ಜಾಗ ಬೇಕು. ಆಯಿತು, ಒಂದು ಹಳ್ಳಿಗೆ ಏನಪ್ಪ ಆರೋಗ್ಯ ಬೇಕು, ಆಯಿತು ಆಸ್ಪತ್ರೆ ಬೇಕು, ಆಯಿತು ವಿದ್ಯುತ್ ಆಗ್ಬೇಕು, CC ರೋಡ್ ಆಗ್ಬೇಕು. ಬರೀ ಅನ್ನೋದು ಸ್ವಚ್ಛತೆ ಗ್ರಾಮ ಅಂತ ಹೇಳ್ಯಾರ. ಸ್ವಚ್ಛ ಎಲ್ಲಿಯಾಗಿ ಅದು ಆಗಿಲ್ಲ. ಬರೀ ಗ್ರಾಮ ಪಂಚಾಯತ್ಗೆ ಬಂದು ಕಳಿಸ್ತಾರೆ, ಹೊಸ ಮೆಂಬರ್ಗಳು ತಿಂತಾರೆ. ಅದು ಮಾಡೋಂಥ ಮೂಲ ಸೌಕರ್ಯಗಳ ಉದ್ದೇಶಪೂರ್ವಕವಾಗಿ ನೀವು ಮಾಡ್ತೀವಿ. ಪಾದಯಾತ್ರೆ ಹಮ್ಮಿಕೊಂಡ್ರಿ. ಹಾಂ, ಈ ಮೋದಿಯವರಿಗೆ ಭೇಟಿ ಆಗ್ಬೇಕಂತ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಭೇಟಿ ಆದ್ರೂ ಅದ್ರ ಪರಿಣಾಮ ಬೀರ್ಬೋದು. ಇಲ್ಲ, ನಂದು ವೈಯಕ್ತಿಕಲ್ಲ, ಅವರಿಗೆ ಮಾಡಿದ್ರೆ ಆಗ್ತದ. ದಿಲ್ಲಿದಿಂದ ಹಳ್ಳಿ ಬರ್ಬೇಕಲ್ರಿ. ಇದು ರಾಜ್ಯದ ಹಳ್ಳಿ ಎಷ್ಟು ಹಳ್ಳಿ, ಅದು ಹಳ್ಳಿದಿಂದಕ್ಕಿಂತ ದಿಲ್ಲಿ ಮಹಾತ್ಮ ಗಾಂಧಿ ಏನು ಮಾಡ್ಯಾರಿ, ಹಳ್ಳಿದಿಂದ ನಾವು ಇವ್ರು ಏನು ಮಾಡ್ಯಾರ, ನಮ್ಮ ಪ್ರಧಾನಮಂತ್ರಿ ಬರೀ ದೇಶ ತಿರುಗತ್ತಾರ, ಹಳ್ಳಿ ಕಡೆ ಅವರು ಒಲವಾಗಲ್ಲ. ಅದಕ್ಕೆ ಒಲವು ಮಾಡಂತೇಳಿ ನಾವು ಅವ್ರಿಗೆ ಕ್ಷಮೆ ಕೇಳ್ತೀನಿ, ಅವ್ರಿಗೆ ಆಶೀರ್ವಾದ ತೋತೀವಿ. ಒಬ್ಬರೇ ನಡೆದಿರ ಮತ್ತು ಜೊತೆ ಯಾರು? ನಾವು ಒಬ್ಬ ಇದ್ದೀನಿ. ಹಿಂದ್ಗಡೆ ಏನಪ್ಪ ಸಹಾಯಕರ ಇಲ್ಲೊಬ್ಬರ ಇಲ್ಲೊಬ್ಬರ. ಊಟ ಗೀಟ ಹೆಂಗೆ? ಯಾವ ಅದು ಒಂದು ಟಮ್ ಅದ ರೀ, ಅದ್ರಾಗೆಲ್ಲ ಹಾಕ್ಕೊಂಡಿದ್ದೀವಲ್ಲ. ತೊಗೊಂಡು ಹಾಂ,
ಹಾಂ ಎಷ್ಟು ಜನ ನಡೆದ್ರಿ? ನಾವು ಒಬ್ಬ ನಡ್ಕೋತ ಇನ್ನು ಸಾತಿ ರಾತ್ರಿಗೆ ಇವ್ರು ಆತವ ಊಟಕ್ಕೆಲ್ಲ ಇವರಿಬ್ಬರು ಸಾತಿ ಆತಾರ ಅಡುಗೆ ಮಾಡಿರ್ತಾರ ಅನ್ನ ಹಾಕ್ತಾರೆ. ನಿಮ್ಮ ಕ್ಷೇತ್ರ ಶಾಸಕರು ಇದಕ್ಕೆ ಹಾಂ ಬೆಂಬಲ ಅವ್ರದ್ದೇ ಬೆಂಬಲ ಅದ ಈಗ. ಅವರೇ ನಮಗೆಲ್ಲ ಇದು ಮಾಡಿ ಆಶೀರ್ವಾದ ತೊಗೊಂಡಿದ್ದೆವು. ಏನೋ ನಿನಗೆ ಏನು ಬೇಕು ಸಹಾಯ ಮಾಡ್ತೀನಿ ಅಂತ ತಂದಾರು. ಮೋದಿ ಭೇಟಿ ಮಾಡಿಸಿ ಅಂತ ತಂದಾರ. ಆಯ್ತು ಮತ್ತು ಅದು ಬೇಕೇ ನನಗೇನು ಅದು ಒಂದೇ ಬೇಕೇ ಅದಕ್ಕೆ ಹಳ್ಳಿಯಿಂದ ದಿಲ್ಲಿಗೆ ಅಂತೇಳಿ ನಾನೊಂದು ಛಲ ಅದ, ಒಂದು ಶಕ್ತಿ ಅದ, ದೇವ್ರು ಕೊಟ್ಟಾನ, ಮಾಡ್ಬೇಕಂಬುದು ಒಂದು ಅಭಿಪ್ರಾಯ ಅದ. ಅದು ಬಿಟ್ಟು ವಿಷಯ ಪ್ರಧಾನಮಂತ್ರಿ ಅಂದ್ರೆ ಈಗ ಪ್ರೆಸೆಂಟ್ ನಮ್ಮದು ಸಂಸದರಿದ್ದಾರೆ, ಗುಲ್ಬರ್ಗ ಸಂಸದರಿದ್ದಾರೆ ರಾಧಾಕೃಷ್ಣ ಅವರು. ಅಂದ್ರೆ ಇವಾಗ ಅವ್ರ ಗಮನಕ್ಕೆ ಏನು ಬಂದಿಲ್ಲ? ಇಲ್ಲ ನಾ ತಂದಿಲ್ಲ. ಮತ್ತು ಅವ್ರ ಗಮನಕ್ಕೆ ಏನು ಸುಮ್ಮನೆ ತರ ಇದ್ರು ಮಾತು ನಾ ತರೋದಿದ್ದು ನಾ ತಂದಿಲ್ಲ. ಸುಮ್ಮನೆ ಯಾಕೆ ನನಗೆ ಇಂಥವೆಲ್ಲ ಯಾರು ನಮಗೆ ಇದು ಆಗಿಲ್ಲ. ನಾನು ಸ್ವಂತ 2 ವರ್ಷ ತೆಕ್ಕಿ ಬಿದ್ದೀನಿ ಹೋಗಬೇಕು ಅನ್ನೋದು. ನನ್ನ ಸಲಹೆಗಾರ ಯಾರೂ ಇಲ್ಲ. ನನ್ನ ಹಿಂದೆ ಒಬ್ರು ಯಾರೂ ಇಲ್ಲ. ಆಕಿ ಮೊನ್ನೆ MLA ಅಂದಾಗ ಅವ ಯಾಕಲ್ಲಪ್ಪ ಅಂತ ಅಂದಾಗ ನಾವು ಮಾಡಿದೆವು. ನಮ್ಗೆ ಯಾರು ಸಲಹೆ ಕೊಡ್ಬೇಕಲ್ರಿ. ನಮ್ಮ ಸಲಹೆ ಯಾವುದೇ ಆರೋಗ್ಯ ಸಮಸ್ಯೆ ನಿಮಗೆ? ನಮಗೆ ಯಾವ ಇಲ್ಲ. ಅದಕ್ಕೆ ನಿನ್ನ ಮತ್ತೆ DC ಬಳಿ ಹೋಯ್ದ ಪರ್ಮಿಷನ್ ತೊಗೊಂಡಿದ್ದೆವು. ಅವರೆಲ್ಲ ಅಂದರು ಮತ್ತು ಹೆಂಗೆ ಇದು DC ಅವ್ರು ಕೇಳಿದ್ರು ನನಗೆ. ಏನು ಕೇಳಿದ್ರು ಹೆಂಗೆ ಓದ್ತಿ ನಡ್ಕೋತಾ ಹೋಗಿ ಅಂದ್ರೆ. ಯಾಕೆ ಓದ್ತೀರಿ MLA ಅವ್ರು ಏನಪ್ಪ ಅಂತಂದ್ರೆ ನಿಮ್ಮ ಶಾಸಕರ ವಿಮಾನ ಕಳಿಸ್ತಾರ, ಬೇಕಾದ್ರೆ ಇದಕ್ಕೆ ರೈಲ್ವೆ ಕಳಿಸ್ತಾರ, ಹೋಗಂದ್ರು. ಗುಲ್ಬರ್ಗ DC ಅವ್ರಿಗೂ ಭೇಟಿಯಾಗಿತ್ತು? ಹಾಂ ಭೇಟಿ ಪರ್ಮಿಷನ್ ತೊಗೊಂಡು. ಏನಂದ್ರೆ DC ಅವರು? ಅದೇ ಹೇಳ್ತೀನಿ, DC ಅವ್ರಿಗೆಲ್ಲ ಭೇಟಿ ಆದಾಗ ಅವ್ರು ಅಂದರು ಯಾಕೆ ಓದ್ತಿ ನಡ್ಕೋತಾ ಹೋಗಬೇಡ, ನಿಮ್ಮ MLA ಮನಸ್ಸು ಮಾಡಿದ್ರೆ ರೈಲ್ವೆ ಕಳಿಸ್ತಾನ ಮತ್ತು ವಿಮಾನದಾಗ ಕಳಿಸ್ತಾರ ಹೋರಿ ಅಂದರು. ನಾವು ಪರ್ಸನಲ್ ಆಗಿ ಏನಪ್ಪ ಅಂದ್ರೆ ಪಾದಯಾತ್ರದಿಂದ ಹೋಗಿ ನರೇಂದ್ರ ಮೋದಿ ಸಾಬ್ರಿಗೆ ಪಾದಯಾತ್ರೆ ಹೋಗಿ ಅವ್ರಿಗೆ ಆಶೀರ್ವಾದ ತೊಗೋಬೇಕು, ಹಳ್ಳಿ ಬಗ್ಗೆ ತಿಳಿಸ್ಬೇಕಂತ ನಾವೊಂದು ಇದು ಮಾಡಿದ್ದೀನಿ. ಆಯಿತು. ಈಗ ಬಿಸಿಲಾಗ ನೀವು ಪಾದಯಾತ್ರೆ ಹೋಗ್ತೀರಿ, ಅಲ್ಲಿ ಏನಾರ ಆರೋಗ್ಯ ಏರ್ಪೇರ್ ಆಯಿತು ಮಾಡ್ತು, ಊಟದ ಸಮಸ್ಯೆ ಆಯ್ತು ಅನ್ಸ್ರಿ, ಅಲ್ಲಿ ಹೆಂಗೆ ಮಾಡ್ತೀರಿ? ಇಲ್ಲಿ ಕರ್ನಾಟಕದ ನಿಮಗೆಲ್ಲ ತಿಳಿತದೆ. ಮುಂದ್ಗಡೆ ಹೋದಂಗೆ ಭಾಷೆ ಚೇಂಜ್ ಆಗ್ತಾವ, ರಾಜ್ಯ ಚೇಂಜ್ ಆಗ್ತಾವ, ಅಲ್ಲಿ ಹೆಂಗೆ ಮಾಡ್ತೀರಿ? ಅಲ್ಲಿ ಮತ್ತು ಹಂಗೆ ಅಲ್ಲೆಲ್ಲ MLA ಹೆಸರು ನಂಬರ್ ಕೊಟ್ಟಾರ, ಫೋನ್ ಮಾಡ್ಕೊತ ಹೋಗ್ತೇವೆ. ಹೌದೇನು? ಹಾಂ ಅಲ್ಲಿ ಬ್ಯಾದಾರಿ ಮೆತ್ತಿದ್ದೆವು. ಅಲ್ಲಿ 4 ಮಂದಿ ಮಂತ್ರಿಗಳು, ಮುಖ್ಯಮಂತ್ರಿ ಬ್ಯಾದಾರಿ ಮೆತ್ತಿದ್ದೆವು. ಅವ್ರಿಗೆ ಫೋನ್ ಮಾಡಿ ಕಳಿಸ್ತೀವಿ. MLAಗ ಸ್ಟೇಟ್ದ ಒಬ್ಬ ಮಹಾರಾಷ್ಟ್ರದ ಒಬ್ಬ ಮುಖ್ಯಮಂತ್ರಿ ಅನ್ನ ಅವನಿಗೆ ಮೆತ್ತಿದ್ದೆವು. MLA ಹೇಳ್ತೇವೆ, MLA ಹೇಳಪ್ಪ ಅಂತ ಹೇಳ್ತಾರೆ, ಅವ್ರು ವ್ಯವಸ್ಥೆ ಮಾಡ್ತಾರೆ. ಹಿಂಗೆ 4 ಮಂದಿ ಮಿನಿಸ್ಟರ್, ಮುಖ್ಯಮಂತ್ರಿ ಎಲ್ಲರೂ ರಾಷ್ಟ್ರದವರು ಪರಿಚಯ ಅದಾರೆ ನಿಮಗೆ? ನಾವು ಪರಿಚಯ ಇಲ್ರಿ, MLA ಪರಿಚಯ ಅದ. ಅವ್ರಿಗೆ ಹೇಳ್ತೀವಲ್ಲ ನೀವು ಮಾಡಪ್ಪ ವ್ಯವಸ್ಥೆ ಯಾಕೆ. ಶಾಸಕ ಬಸವರಾಜ ಮತ್ತಿಮೂಳು ಅವ್ರ ನೇತೃತ್ವ ನಡೆದಿದ್ದೆವು. ಅವ್ರ ನೇತೃತ್ವ ಹೋಗಿ ಅಲ್ಲಪ್ಪ ದಿಲ್ಲಿ. शशि पाटील, RJ32 कन्नड न्यूज, कमलापूर.